ಇವತ್ತಿನ ವಿಡಿಯೋ ಒಳಗೆ ಏನು ವಿಶೇಷ ಆಯಿತು ಅಂತ ನೋಡೋಣ. ಬೆಳಗ್ಗೆದೆಲ್ಲ ಕೆಲಸ ಮುಗಿಸಿ ಆಮೇಲೆ ಅಗ್ನಿಹೋತ್ರ ಕಂಪ್ಲೀಟ್ ಮಾಡಿ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ವರ್ಕ್ ಅಂತ ಅಂದ್ಕೊಂಡಿನಿ. ಮಷಿನ್ದು ಭಾಳ ಎನ್ಕ್ವೈರಿ ಕಮೆಂಟ್ಸ್ ಬರಕತ್ತವೆ, ಎಷ್ಟು ಅಮೌಂಟು ಏನು ಇತ್ತು ಅಂತೇಳಿ. ಅದ್ರದ್ದೊಂದು ವಿಡಿಯೋ ಮಾಡೀನಿ, ಫ್ರೆಂಡ್ಸ್ ಚೆಕ್ ಮಾಡಿರಿ. ಆಮೇಲೆ ಅದ್ರೊಳಗೆ ವಾಯ್ಸ್ ಚಲೋ ಕರೆಕ್ಟಾಗಿ ಕೇಳಕತ್ತಿಲ್ಲ ಅಂತ ಕಮೆಂಟ್ ಮಾಡಿದ್ರು ಒಬ್ಬರು. ನೆಕ್ಸ್ಟು ಟೈಮ್ ಸಿಕ್ಕಾಗ ಮತ್ತೊಂದು ಬರೀ ಎಂಬ್ರಾಯ್ಡ್ರಿ ಮಷಿನ್ದಷ್ಟೇ ಒಂದು ವಿಡಿಯೋ ಮಾಡ್ತೀನಿ. ನನಗೆ ಇದ್ರೊಳಗೆ ಶಫಲ್ ಮಾಡಿದ್ರೆ ಜಾಸ್ತಿ ಜನಕ್ಕೆ ಮುಟ್ಟುತ್ತಾ ಇಲ್ಲ ಅಂತ ಡೌಟು. ಹಾಗಾಗಿ ಈ ಥರ ಟಿಪ್ಸ್ ನಾನು ನಿಮ್ಗೆ ಎಂಬ್ರಾಯ್ಡ್ರಿದಾಗಲಿ ಟೈಲರಿಂಗ್ದಾಗಲಿ ಆರಿ ವರ್ಕು ಆಮೇಲೆ ಈ ಥರ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಫ್ರೆಂಡ್ಸ್, ಅಂದರೆ ನಿಮಗೆ ಎಲ್ಲ ವೀಡಿಯೋಸ್ನು ಫಸ್ಟಿಗೆ ನೋಟಿಫಿಕೇಷನ್ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ. ಸೊ ಇದ್ರದ್ದು ಅಮೌಂಟ್ ಇನ್ನೊಮ್ಮೆ ಹೇಳ್ತೀನಿ. 1,25,000 ನಾವು ತೊಗೊಳ್ಳುವಾಗ ಇತ್ತು. ನಾವು ತೊಗೊಂಡಿರೋದು ಸೆಕೆಂಡ್ ಹ್ಯಾಂಡ್ ಅಂದರೆ ಯೂಸ್ ಮಾಡಿರೋದಲ್ಲ. ನನ್ನ ಫ್ರೆಂಡು ಸಬ್ಸಿಡಿ ಅಂತ ಬರುತ್ತಲ್ಲ ಲೋನು, ಆ ಥರದ ಮೇಲೆ ತೊಗೊಂಡಿದ್ರು. ಸೊ ಅದನ್ನು ನಾವು ಅನ್ಬಾಕ್ಸ್ ಮಾಡಿ ಹೊಸಾದ ಮಷೀನು, ಬಟ್ ನಾವು ಸೆಕೆಂಡ್ ಹ್ಯಾಂಡ್ ಅಮೌಂಟ ಕೊಟ್ಟಿವಿ ಅಂತ ಹೇಳ್ಬೋದು. ನಾನು ಲಕ್ಕಿ, ನನಗೆ ಈ ಮಷಿನ್ ಸಿಕ್ಕಿರೋದು. ನಾನು ಅವ್ರ ಹೆಸರು ಭಾಗ್ಯ, ಧಾರವಾಡದವ್ರವರು, ನೆನೆಸ್ಬೇಕು ಅವ್ರನ್ನ. ನಾನು ಇವತ್ತಿನವರೆಗೂ ಫೋನ್ ಹಚ್ತಾ ಇರ್ತೀನಿ, ಕಾಂಟ್ಯಾಕ್ಟ್ನಾಗ ಇರ್ತೀನಿ ಅವರಿಗೆ. ಆವಾಗಿಂದ ನಮ್ಮ ಫ್ರೆಂಡ್ಶಿಪ್ ಬಾಂಡ್ ಚಾಲೂ ಆಗಿಬಿಟ್ಟೈತಿ. ಸೊ ಈ ಥರ ನನಗೆ ಸಿಕ್ಕಿದ್ದು, ದೇವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಈಗ ಇದ್ರದ್ದು ಅಮೌಂಟ್ ಎಷ್ಟಾಗೈತಿ ಗೊತ್ತಿಲ್ಲ ಫ್ರೆಂಡ್ಸ್, ನೆಟ್ ಒಳಗೆ ನೋಡಿ ಚೆಕ್ ಮಾಡಿರಿ. ಜಾಸ್ತಿ ಆಗಿರ್ಬೋದು ಅನಿಸುತ್ತೆ, GST ಅದು ಇದು ಹಾಕ್ತಾರೆ ಫ್ರೆಂಡ್ಸ್. ಆಮೇಲೆ ಲ್ಯಾಪ್ಟಾಪು, ಪೆನ್ ಡ್ರೈವ್ಸು, ಥ್ರೆಡ್ಸು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಖರ್ಚು ಒಂದು 2-2.5 ಈ ಥರ ಬರ್ಬೋದು. ಟೈಲರಿಂಗ್ ಎಲ್ಲ ಗೊತ್ತಿದ್ರೆ ನಮ್ಗೆ ಹೆಲ್ಪ್ ಆಗ್ತತಿ. ಈಗ ನಾವು ವರ್ಕ್ ಹಾಕಿ ಬೇರೆಯವ್ರ ಹತ್ರ ಕೊಟ್ಟರೆ ಅವರು ಕೆಡಿಸೋ ಚಾನ್ಸಸ್ ಇರ್ತೈತಿ. ಒಬ್ಬರು ಮೆಜರ್ಮೆಂಟು ಒಬ್ಬರಿಗೆ ಮ್ಯಾಚ್ ಆಗೋಲ್ಲ. ಸೊ ಹಾಗಾಗಿ ನಮಗೆ ಎಂಬ್ರಾಯ್ಡ್ರಿ ವರ್ಕ್ ಸ್ಟಾರ್ಟ್ ಮಾಡುವಾಗ ಟೈಲರಿಂಗ್ ಬಂದರೆ ಒಳ್ಳೇದಂತ ನನಗೆ ಅನ್ನಿಸ್ತೈತಿ. ಮತ್ತು ಇದ್ರ ಜೊತೆಗೆ ನಾವು ಆರಿ ವರ್ಕು ಈ ಥರ ಎಲ್ಲ ಕುಚ್ಚು ಎಲ್ಲ ಕಲ್ತ್ರೆ ಒಂದು ಸ್ಟ್ಯಾಂಡರ್ಡ್ ಬಿಸ್ನೆಸ್ ಅಂತ ಮಾಡ್ಬೋದು. ಆಮೇಲೆ ಕಾಂಬೋದಾಗೂ ನಾವು ಕೊಡ್ಬೋದು. ಎಲ್ಲ ಒಂದೇ ಕಡೆ ಆದರೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಇಲ್ಲಾಂದ್ರೆ ನಮಗೆ ಟೈಲರಿಂಗ್ ಬರಲಿಲ್ಲ ಅಂದರೆ ನಾವು ಆರಿ ವರ್ಕ್ ಎಂಬ್ರಾಯ್ಡ್ರಿ ಮಾಡಿಕೊಂಡು ನಾವು ಹುಡ್ಕೊಂತ ಹೋಗ್ಬೇಕಾಗ್ತೈತಿ ಟೈಲರ್ನ. ಯಾಕಂದ್ರೆ ಕಸ್ಟಮರ್ ನಮ್ಗೆ ಟೋಟಲ್ ಬ್ಲೌಸ್ ರೆಡಿ ಮಾಡಿಕೊಡ್ರಿ ಅನ್ನೋರು ಭಾಳ ಜನ ಇರ್ತಾರೆ. ಸೊ ಹಾಗಾಗಿ ಡೀಟೇಲ್ಡಾಗಿ ಮುಂದೊಂದು ದಿನ ಇದ್ರದ್ದು ವಿಡಿಯೋ ಮಾಡ್ತೀನಂತ. ಈಗ ಸದ್ಯಕ್ಕೆ ಭಾಳ ಕಮೆಂಟ್ ಬರಾಕತ್ತಿದ್ರ ಸಂಬಂಧ ಇದನ್ನು ಈ ವ್ಲಾಗ್ ಒಳಗೆ ಆ್ಯಡ್ ಮಾಡಿದೆ. ಸೊ ಇಷ್ಟಂತೂ ಐತಿ. ಈ ಡಿಸೈನ್ ಹಾಕಕತ್ತ 3-4 ದಿನ ಆಯ್ತು ಫ್ರೆಂಡ್ಸ್. ಯಾಕಂದ್ರೆ ಸ್ವಲ್ಪ ಇದಕ್ಕೆ ಪಿಕಾಕ್ ಡಿಸೈನ್ ಐತಿ ನೋಡ್ರಿ ಈ ಥರ. ಇದಕ್ಕೆ ಮಲ್ಟಿ ಕಲರ್ ಹಾಕಿದ್ರೆ ಚಲೋ ಕಾಣಿಸ್ತದೆ ಅಂಥೇಳಿ ಮಲ್ಟಿ ಕಲರ್ ಆ್ಯಡ್ ಮಾಡಿದ್ದೆ. ಬಟ್ ಅದು ಮಲ್ಟಿ ಕಲರು ನಾವು ಯೂಸ್ ಮಾಡ್ತೀವಲ್ಲ ಆ ಥ್ರೆಡ್ ಥರ ಬರಲ್ಲ, ಸ್ವಲ್ಪ ಜಾಸ್ತಿ ಕಟ್ ಆಗ್ತತಿ. ನಮ್ಗೆ ಡಿಸೈನ್ ಆದಮೇಲೆ ಕಟ್ಟಿಂಗ್ ಕೆಲಸ ಜಾಸ್ತಿ ಆಗ್ತೈತಿ ಅಷ್ಟೇ, ಅದು ಬಿಟ್ಟು ಮತ್ತೇನಿಲ್ಲ. ಇದು ಚಲೋ ಅನ್ನಿಸ್ತೈತೆ ಎಂಬ್ರಾಯ್ಡ್ರಿ ಮಲ್ಟಿ ಕಲರ್ಲೇ ಮಾಡಿದ್ರೆ. ದುಡ್ಡು ಎಲ್ಲದಾವ್ ದುಡ್ಡು ತಡಿ ಸುಡ್ತಾ ಚಲ್ತೀನಿ ನಾ. ಮೊದಲೆಲ್ಲ ಬೇಗ ಸ್ಟಿಚ್ ಮಾಡೋದು, ಬೇಗ ಎಂಬ್ರಾಯ್ಡ್ರಿ ಮಾಡೋದು ಮಾಡ್ತಿದ್ದೆ. ಬಟ್ ಈಗ ಚಿಟ್ಟು ಇರೋದ್ರಿಂದ ಚಿಟ್ಟುನ ಫ್ರೆಂಡ್ಸ್ ನನಗೆ ಈಗ ಸದ್ಯಕ್ಕೆ ಭಾಳ ಕಾಡ್ತದಂದ್ರೆ ಎಂಬ್ರಾಯ್ಡ್ರಿ ಕರೆಕ್ಟ್ ಟೈಮಿಗೆ ಇದು ಮಾಡೋಕ್ಕಾಗಲ್ಲ. ಈಗೇನು ಸೀಸನ್ ಇಲ್ಲ, ನಡಿತೈತಿ. ಬಟ್ ಸೀಸನ್ ಇದ್ದಾಗ ಸ್ವಲ್ಪ ನಾನು ಬೇಗ ಎದ್ದು ಇದು ಮಾಡಿರ್ತೀನಿ. ಈಗ ಆರಾಮಾಗಿ ಇದು ಮಾಡ್ತಿರ್ತೀನಲ್ಲ, ಹೊಲದ್ರೆ ಹಾಕ್ಬಿಡು ಅಂತೇಳಿ. ಹಾಗಾಗಿ ಜಾಸ್ತಿ ಹೊತ್ತು ಟೈಮ್ ತೊಗೊಳಕತ್ತೈತಿ ಎಂಬ್ರಾಯ್ಡ್ರಿ ಮತ್ತು ಬ್ಲೌಸ್ ಸ್ಟಿಚ್ ಮಾಡೋದು ಅದೆಲ್ಲ. ಒಂದು ಅಂಬ್ರೆಲಾ ಫ್ರಾಕಲ್ಲ ಟಾಪ್ ಟೈಪ್ ಸ್ಟಿಚ್ ಮಾಡಿದ್ದೆ, ಅದು ನಿಮ್ಗೆ ತೋರಿಸ್ತೀನಿ ನಾಳೆ. ಕಂಪ್ಲೀಟ್ ಆಗಬೇಕಾಗಿತ್ತು ಇವತ್ತು, ಅದು ಕಂಪ್ಲೀಟ್ ಆಗಿಲ್ಲ. ಜಾಯಿನ್ ಎಲ್ಲ ಮಾಡೀನಿ ಸ್ಲೀವ್ ಹಾಕಿ. ಈಕಿನ ಅಡ್ಡಾಡೋದನ್ನು ಹಿಡ್ದನ ನೈಟ್ ಆಗ್ಬಿಡ್ತೈತೆ ಫ್ರೆಂಡ್ಸ್. ಈಗ ನೈಟ್ ಊಟಕ್ಕೆ ಎಲ್ಲ ಇತ್ತು ಅಡುಗೆ. ಸೊ ಸೈಡಿಗೆ ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ಏನಾರ ಕರಿ ಹಪ್ಪಳ ಇದು ಅಂತ ಹೇಳಿದರು. ಹಪ್ಪಳನೂ ಅದಾವ, ಬಟ್ ಸ್ವಲ್ಪ ಪಾಪಡಿನ ಕರೆದ್ರಾತ ಅಂಥೇಳಿ ಪಾಪಡಿ ಕರಿಯಾಕತ್ತೀನಿ. ಮತ್ತೇನಾರ ನಿಮ್ಗೆ ನನ್ನ ವಿಡಿಯೋ ನೋಡುವವ್ರಿಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿರಿ. ಯಾವ ಥರ ವೀಡಿಯೋಸ್ ನಿಮ್ಗೆ ಬೇಕಾಗಿರ್ತೈತಿ ನನಗೆ ಹೇಳಿರಿ. ಆ ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಯಾಕಂದ್ರೆ ನಾನು ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಯಾವ ಥರ ವೀಡಿಯೋ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಫ್ರೆಂಡ್ಸು. ಕೆಲವೊಂದು ದಿನ ವೀಡಿಯೋನ ಮಾಡಲ್ಲ, ಆದರೂ ನಾನು ಥಿಂಕ್ ಮಾಡ್ತಾಯಿರ್ತೀನಿ. ಮಾಡೋಕ್ಕೆ ಭಾಳ ಕಂಟೆಂಟ್ ಅದಾವು, ಬಟ್ ಪ್ರಾಪರಾಗಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವೀಡಿಯೋಗೆ ಸಿಗ್ತೀನಿ.